ಚಾಮರಾಜನಗರ ಜಿಲ್ಲೆಯ ಕಸ್ತೂರು ಗ್ರಾಮದಲ್ಲಿ 800 ವರ್ಷಗಳ ಇತಿಹಾಸವಿರುವ ದೊಡ್ಡಮ್ಮ ತಾಯಿ ಬಂಡಿ ಜಾತ್ರೆಯು ಸಡಗರ ಸಂಭ್ರಮದಿಂದ ನಡೆಯಿತು. ದೇವಾಲಯದ ಸುತ್ತಮುತ್ತಲಿನ ದಾಸನೂರು, ತೋರವಳ್ಳಿ, ಹೆಗ್ಗವಾಡಿ ಮತ್ತಿತರ ಗ್ರಾಮಗಳ ಜನರು ಈ ಜಾತ್ರೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಸುತ್ತಮುತ್ತಲ 16 ಹಳ್ಳಿಗಳ ಜನರು ತಮ್ಮ ತಮ್ಮ ಊರುಗಳಲ್ಲಿ ಬೆಳೆದ ಹೂವು, ಹಣ್ಣು ಇತ್ಯಾದಿಗಳಿಂದ ಎತ್ತಿನ ಬಂಡಿಯನ್ನು ಅಲಂಕರಿಸಿ ತಮ್ಮ ಊರಿನ ದೇವಾಲಯಗಳಲ್ಲಿ ಪ್ರಾರ್ಥನೆ ನೆರವೇರಿಸಿ ಕಸ್ತೂರು ಗ್ರಾಮಕ್ಕೆ ಬಂಡಿಯೊಂದಿಗೆ ಆಗಮಿಸುವರು. ದೊಡ್ಡಮ್ಮ ತಾಯಿಗೆ ಪ್ರದಕ್ಷಿಣೆ ಮಾಡಿ ಬಳಿಕ ಸ್ವಗ್ರಾಮಕ್ಕೆ ತೆರಳಿ ಕುಟುಂಬದವರು, ನೆರೆ ಹೊರೆಯವರೊಂದಿಗೆ ವಿಶೇಷವಾಗಿ ಹಬ್ಬವನ್ನು ಆಚರಿಸುವುದು ವಾಡಿಕೆ. ದೂರದರ್ಶನದೊಂದಿಗೆ ಹೆಗ್ಗವಾಡಿ ಗ್ರಾಮದ ಸತೀಶ್, ಪ್ರತಿ ವರ್ಷ ಏಕಕಾಲದಲ್ಲಿ 16 ಗ್ರಾಮಗಳ ಜನರು ಬಂಡಿ ಕಟ್ಟಿ ಏಕಕಾಲದಲ್ಲಿ ದೊಡ್ಡಮ್ಮ ತಾಯಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಶೇಷ ಅಲಂಕಾರಗಳೊಂದಿಗೆ ಬಂಡಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದರು. ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ ಹಾಗೂ ಬಸವೇಶ್ವರರು ಅದನ್ನು ತರಿಸಿ ನಾವು ಮೆರವಣಿಗೆಯನ್ನು ಮಾಡ್ತೀವಿ. ತೊರವಳ್ಳಿ ಗ್ರಾಮದ ಕುಮಾರ್, ತಮ್ಮ ಪೂರ್ವಜರ ಕಾಲದಿಂದಲೂ ಬಂಡಿ ಜಾತ್ರೆ ನಡೆಯುತ್ತಿದ್ದು, ರೈತರು ಬೆಳೆದ ಬೆಳೆಗಳಿಂದ ಬಂಡಿಯನ್ನು ಅಲಂಕರಿಸಿ ಸುತ್ತಮುತ್ತಲ ಗ್ರಾಮಗಳ ಜನರು ಒಟ್ಟಾಗಿ ಜಾತ್ರೆ ನಡೆಸುವ ಪದ್ಧತಿ ಇದೆ ಎಂದು ವಿವರಿಸಿದರು. ಅದಕ್ಕೆ ಪೂಜೆ ಕೊಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. 16 ಗ್ರಾಮಗಳು ಮತ್ತು ನಮ್ಮ ನಂಟರುಗಳು, ವಿಶೇಷವಾಗಿ ಇಲ್ಲಿನ ಗ್ರಾಮಸ್ಥರು, ಯಜಮಾನರು ಎಲ್ಲ ಸೇರಿ ವಿಜೃಂಭಣೆಯಿಂದ ನಮ್ಮ ತಾತ ಮುತ್ತಾರ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೊಡ್ಡಮ್ಮ ದೇವಾಲಯದ ಅರ್ಚಕ ಗಂಗಾಧರ, ಒಂದೊಂದು ಊರಿನ ಬಂಡಿಯು ವಿಶೇಷವಾಗಿ ಶೃಂಗರಿಸಲ್ಪಟ್ಟಿರುತ್ತದೆ. ಇತಿಹಾಸ ಪ್ರಸಿದ್ಧ ದೊಡ್ಡಮ್ಮ ತಾಯಿ ಬಂಡಿ ಜಾತ್ರೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಕಸ್ತೂರು ಗ್ರಾಮಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುವರು ಎಂದು ತಿಳಿಸಿದರು. ಬಂಡಿಗಳು ವಿಶೇಷವಾಗಿ ಒಂದು ಸೊಪ್ಪಿನ ಬಂಡಿ ಆಗಲಿ, ಒಂದು ಹಣ್ಣಿನ ಬಂಡಿ, ಒಂದು ಹೂವಿನ ಅಲಂಕಾರ ಬಂಡಿ, ಬಾಳೆಗೊನೆ, ಪ್ರತಿಯೊಂದು ಬಂಡಿಗಳು ಅದರದೇ ಆದ ವೈಖರಿಯಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ಸ್ತಾ ಇದ್ದಾರೆ.